ಏನಿವತ್ತು ಟಿವಿ ಆಫ್ ಮಾಡಿ ಲೈವ್ ಪ್ರೋಗ್ರಾಮ್ ಕೊಡಕತ್ತಿ? ಒಂದ್ ವಾರ ಆಯ್ತು ರೀ ಟಿವಿ ಹಾಳಾಗಿ. ನಿಮಗೆ ರಿಪೇರಿ ಮಾಡಿಸ್ರಿ ಅಂದ್ರೂ ಮಾಡಿಸ್ಲಿಲ್ಲ. ಅದಕ್ಕೆ ನಾನೇ ಹಾಡ್ಲಿಕತ್ತೇನಿ. ಹೇಗ ಅನಿಸ್ತ್ರಿ ನನ್ ಧ್ವನಿ? ಚಂದ ಇಲ್ಲ ಅಂದ್ರೆ ಮಿರ್ಚಿ ತರ ಮಾರಿ ಮಾಡ್ಕೊಳ್ತಿ, ಚಂದ ಅದ ಅಂದ್ರೆ ಬೂದ್ ಗುಂಬಳಕಾಯಿ ತರ ಮಾರಿ ಮಾಡ್ಕೊಳ್ತಿ. ನಾನೇನ್ ಮಾಡಿದ್ರು ನನ್ನನ್ನು ಹೊಗಳಂಗಿಲ್ವಲ್ಲ? ಹೆಂಡ್ತಿನ ಜಾಸ್ತಿ ಹೊಗಳಿದ್ರ ಜೇಬಿ ಕತ್ರಿ ಬೀಳ್ತದ, ಅದಕ್ಕ ನಾ ಜಾಸ್ತಿ ಹೊಗಳೋದಿಲ್ಲ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಬೇರೆ ಹೆಂಗಸರು ಕಾಗೆ ತರ ಹಾಡಿದ್ರೆ ಕೋಗಿಲೆ ತರ ಹಾಡಿದ್ರಿ ಅಂತೀರಿ. ಅದೇ ಮನೇಲಿ ಹೆಂಡತಿ ಕೋಗಿಲೆ ತರ ಹಾಡಿದ್ರೆ ಕಾಗೆ ತರ ಹಾಡಿದ್ರಿ ಅಂತೀರಿ. ಏನ ನನಗೆ ಮಾತಿಗೆ ಮಾತು ಬೆರೆಸ್ತಿ? ಎಂತದ್ರಿ ಗೌಡ್ರೆ, ಕೆಲ್ಸಕ್ಕೆ ಬರೋದ್ ಬಿಟ್ಟು ಬೆಳಗ್ಗೆ ಸರ್ಸಕ್ಕನ ಹತ್ರ ಜಗಳ ಮಾಡ್ತಾ ನಿಂತಿದ್ರಿ. ಈ ಹೆಣ್ತೀರೇ ಹಿಂಗಪ್ಪ, ಗಂಡ ಏನ್ ಮಾತಾಡಿದ್ರು ತಪ್ಪು ತಿಳ್ಕೊಂತಾರ ನೋಡು. ಅವ್ರಿರೋದೇ ತಪ್ಪು ತಿಳ್ಕೊಳ್ಳೋದಕ್ಕಲ್ವಾ. ಒಂದ್ ಮಾತು ಹೇಳ್ತೇನೆ ಗೌಡ್ರೆ, ಕಾಗೆ ಬಣ್ಣ ಬೇಕಾದ್ರೂ ಬದಲಾಗ್ಬೋದು, ಈ ಹೆಣ್ತೀರ್ ಬುದ್ಧಿ ಬದಲಾಗೋದಿಲ್ಲ ನೋಡಿ. ಓಯ್ ಮರಾಯ್ರೆ, ಮನೇಲಿ ಎಷ್ಟೇ ರುಚಿಯಾಗಿ ಅಡಿಗೆ ಮಾಡಿದ್ರು ಹೋಟೆಲ್ ನಲ್ಲಿ ಮಾಡಿರೋದೇ ಚಲೋ ಅಂತೀರಲ್ಲ? ಅಯ್ಯೋ, ನಾನ್ ನಿನಗ್ ಹೇಳಿಲ್ವೇ ಮರತಿ, ರೂಢಿ ಮಾತು ಹೇಳಿದೆ ಅಷ್ಟೇ. ಬರ್ರಿ ಗೌಡ್ರೆ, ಇವ್ರ ಹತ್ರ ಮಾತಾಡ್ತಾ ನಿಂತ್ರೆ ಆಫೀಸಿಗೆ ಟೈಮ್ ಆಗ್ತದೆ. ಬರ್ರಿ ಹೋಗೋ. ಈಗಳ ನಾ ಬರ್ತೇನೆ, ಆಯ್ತಾ? ಈ ಗಂಡಂದಿರಿಗೆ ಬುದ್ಧಿ ಕಲ್ಸಕ್ಕೆ ಆ ಬ್ರಹ್ಮನೇ ಹೆಣ್ಣಾಗಿ ಹುಟ್ಟು ಬರ್ಬೇಕು ನೋಡು. ಅದು ಸರಿ. ಸರ್ಸಕ್ಕ ಸ್ವಲ್ಪ ಸಕ್ಕರೆ ಬೇಕಿತ್ತ? ಅಲ್ಲ ನಿಮ್ಮೀನಾ, ನಿನ್ನೆ ಅಷ್ಟೇ ಚಾಪುಡಿ ಇಸ್ಕೊಂಡು ಹೋದಿ, ಅದನ್ನೇ ಇನ್ನೂ ಕೊಟ್ಟಿಲ್ಲ, ಅವಾಗ್ಲೇ ಸಕ್ಕರೆ ಬಂದಿ. ಅದ್ಯಾಕ್ ಮರೈತಿ ಹಂಗ್ ಮಾಡ್ತಿ? ಎರಡೂ ಸೇರ್ಸ್ ನಾಳೆ ಕೊಡ್ತೇನೆ ಬಿಡ. ಅಲ್ಲ ಮೀನಾ, ನಮ್ಮ ಮನೇಲಿ ಹಾಕ್ಸಿದ ಅರ್ಧ ಸಂತಿ ನಿಮ್ ಮನೆಗ್ ಕೊಟ್ಟೆ ಖಾಲಿ ಆಗ್ತದ ನೋಡು. ಆದ್ರೂ ನಂಗೊಂದು ಗೊತ್ತಾಗೋವಲ್ದು, ನಮ್ಮ ಮನೇಲಿ ನಾವಿದ್ದೇವೋ ಅಥವಾ ನಿಮ್ ಮನೇಲೆ ನಾವಿದ್ದೇವೋ ಅಂತ. ಸರ್ ಸರ್, ಯಾರೀ ನೀವು? ನಮಸ್ಕಾರ ಮೇಡಮ್, ನಾನ್ ಭಾರತಿ ಅಂತ. ರಂಗೇಗೌಡ್ರು ಮನೇಲಿದಾರಾ? ನಾನೇ ಇನ್ನೂವರೆಗೂ ನಮ್ಮ ಯಜಮಾನ್ರಿಗೆ ಹೆಸರಿಟ್ಟು ಕರೆದಿಲ್ಲ, ನೀವೇನ್ರಿ ಅವ್ರಿಗೆ ಹೆಸರಿಟ್ಟು ಕರೆಯೋದು? ಸಾರಿ ಮೇಡಮ್, ಅವ್ರ ಮನೇಲಿದ್ರೆ ಸ್ವಲ್ಪ ಕರಿತೀರಾ? ಅವ್ರು ಯಾಕೆ ಬೇಕು, ಏನಾಗ್ಬೇಕಿತ್ತು ಅಂತ ನನ್ನ ಹತ್ರನೇ ಹೇಳ್ರಿ. ಕೆಲ್ಸ ಬೇಕಿತ್ತು ಮೇಡಮ್. ಅವ್ರಿಗೆ ಕೆಲ್ಸ ಅದ, ಮತ್ ನೀವ್ ಯಾಕೆ ಅವ್ರಿಗೆ ಕೆಲ್ಸ ಕೊಡ್ಸೋದು? ಅಯ್ಯೋ, ಅವ್ರಿಗಲ್ಲ ಮೇಡಮ್ ಕೆಲ್ಸ, ನನ್ಗೆ. ಅವ್ರಿದ್ರೆ ಸ್ವಲ್ಪ ಕರಿತೀರಾ? ಇದು ನನ್ನ ಬಯೋಡೇಟಾ ಮೇಡಮ್. ಅಯ್ಯೋ ಮೇಡಮ್, ಉಲ್ಟಾ ಹಿಡ್ಕೊಂಡಿದ್ದೀರಾ. ಗೊತ್ತದ, ನಾನು ಎಜುಕೇಟೆಡ್. ಅವ್ರು ಹೊರಗೆ ಹೋಗಾರೆ, ನೀವು ನಾಳೆ ಬರ್ರಿ. ಪರವಾಗಿಲ್ಲ ಮೇಡಮ್, ಅವ್ರು ಬರೋವರೆಗೂ ನಾನು ಕಾಯ್ತೀನಿ. ಆಯ್ತು ಕುಣ್ರಿ, ನಾಷ್ಟ ಮಾಡ್ಕೊ ಬಂದಿರಲ್ಲ? ಹಾ ಮಾಡ್ಕೊ ಬಂದೀನಿ ಮೇಡಮ್. ನಾನು ಇಬ್ರು ಪೂರ್ತಿಗಷ್ಟೇ ನಾಷ್ಟ ಮಾಡೀನಿ, ಅದಕ್ಕೆ ಕೇಳೇನಿ. ಸರಿ ಕುಳ್ರಿ. ಓಕೆ ಮೇಡಮ್. ಟೀ ಕಾಫಿ ಏನಾದ್ರೂ ಕುಡಿತೀರೇನು? ಬೇಡವಾ? ಸರಿ ಬಿಡಿ. ಹಲೋ ಮೇಡಮ್, ರಂಗೇಗೌಡ್ರ ಮನೆ ಇದೇನಾ? ಹಾ ಹೌದು. ಮೇಡಮ್ ತಂಗಿ ಇರಬೇಕು. ಮೇಡಮ್ ಟಿವಿ ರಿಪೇರಿ ಮಾಡಬೇಕು ಅಂದ್ರಲ್ಲ, ಮಾಡ್ಲಾ? ಮಾಡಿ, ನನ್ಗೇನು. ಇದೇನಪ್ಪ ರಾಂಗ್ ಹೊಡಿತಾ ಇದೆ? ಏ ಅರುಣ, ನಿನಗೆ ಎಷ್ಟು ಸಲ ಹೇಳನಪ್ಪ ಆ ಹಳೆ ಟಿವಿ ತಗೊಂಡು ಹೋಗಿ ಹೊಸ ಟಿವಿ ತಂದು ಕೊಡು ಅಂತ. ನೀನು ಕೊಡೋ ಟಿವಿ ರಿಪೇರ್ ದುಡ್ಡಲ್ಲಿ ಹೊಸದ್ 4 ಟಿವಿ ಬರ್ತಿದ್ವು ನೋಡು. ನೋಡಿ ಗೌಡ್ರೆ, ಈ ಸಲ ಹೆಂಗ್ ಸರ್ವಿಸ್ ಮಾಡ್ತೀನಿ ಅಂದ್ರೆ ಹೊಸ ಟಿವಿನೂ ಹಿಂಗ್ ಬರೋದಿಲ್ಲ. ಹೊಸದ್ ಯಾಕೆ ರಿಪೇರಿ ಮಾಡ್ತಾ ಕೂತ್ಕೊಳ್ತಿ? ಇದೇ ತಗೊಂಡೋಗಿ ಸರ್ವಿಸ್ ಮಾಡಿಬಿಡಲ್ಲ. ಗೌಡ್ರೆ, ಕೆಲವೊಂದು ಟಿವಿ ಎಷ್ಟೇ ಸರ್ವಿಸ್ ಮಾಡಿದ್ರೂ ಸರಿ ಆಗಲ್ಲ, ಆದರೆ ನಿಮ್ಮ ಟಿವಿ ಆಗಲ್ಲ. ಸರ್ವಿಸ್ ಮಾಡಿದ್ರೆ. ಈ ನನ್ನ ಮಗ ಎಲ್ಲಿ ನೋಡಿ ಮಾತಾಡಕತ್ತಾನೆ? ನೋಡಪ್ಪ, ಈ ಟಿವಿ ಸರ್ವಿಸ್ ಮಾಡೋ ಬದಲು ಹೊಸ ಟಿವಿನೇ ತಂದು ಕೊಡು. ಈಗ ನೀನು ಹೊಂಡು. ಸರಿ ಗೌಡ್ರೆ, ಬಾಯ್. ಬಾಯ್. ಯಾರವ್ವ ನೀನು? ನಮಸ್ಕಾರ ಸರ್. ನಮಸ್ಕಾರನವ. ನನ್ನ ಹೆಸರು ಭಾರತಿ ಅಂತ. ನಾನು ನಿಮ್ಮ ಹತ್ರ ಕೆಲಸ ಕೇಳೋಣ ಅಂತ ಬಂದೆ. ನಾಗರಾಜ್ ಅವರು ನನ್ನನ್ನು ಇಲ್ಲಿ ಕಳಿಸ್ಕೊಟ್ರು. ಇಲ್ಲಿಗೆ ಯಾಕೆ ಕಳಿಸಿದ್ರು? ಅವರೇ ಎಲ್ಲರಿಗೂ ಕೆಲಸ ಕೊಡ್ತಾರಲ್ಲ. ಇದು ನನ್ನ ಬಯೋಡೇಟಾ ಸರ್. ಎಷ್ಟಾಕೊಂದು ಓದ್ಕೊಂಡಿದ್ಯವ್ವ, ಇಂಥ ಕ್ವಾಲಿಫಿಕೇಶನ್ಗೆ ಎಂತ ಕೆಲಸ ಕೊಡ್ಸೋದು? ನೀವೇನ್ ಕೆಲಸ ಕೊಟ್ರು ನಾನು ಮಾಡ್ತೀನಿ ಸರ್. ನೀನ್ ಕಸ ಮುಸುರಿ ತಿಕ್ಕೋಕೆ ಇಷ್ಟಕ್ಕೊಂದು ಕ್ವಾಲಿಫಿಕೇಶನ್ ಬೇಡ ನೋಡು. ತಮಾಷೆಗಾಗನ್ನವ ನಗು. ಇನ್ನೂ ಜೋರ್ ನಗು. ಇನ್ನೂ ಮ್ಯಾಲ್. ಕೆಲಸ ಕೇಳ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಯಜಮಾನ್ರ ಜೋಡಿ ಹಲ್ಕಿಸ್ಕೊಂತ ಕುಂತಿ. ಏ ಸರ್ಸು, ನಾವು ಕೆಲ್ಸದ ಬಗ್ಗೆ ಮಾತಾಡಕತ್ತವ. ನಿಮ್ ಕೆಲಸ ಏನೇ ಇದ್ರು ಆಫೀಸ್ ನಲ್ಲೇ ಇಟ್ಕೊಳ್ರಿ. ಮನೆ ತನಕ ತಗೋ ಬಂದ್ರು ನಾನ್ ಕೆಲ್ಸಕ್ಕೆ ಹೋಗ್ಬೇಕಾಗ್ತದ. ಕೊಡ್ರಿ ಅದು ಅಕ್ಕಿ ಕೈಗೆ. ಹೊಂಡ್ ನೀನ್ ಇಲ್ಲಿಂದ. ರಂಗೇಗೌಡ, ನಿಮ್ಮನ್ ಕೇಳ್ಕೊಂಡ್ ಯಾವ್ದಾರ ಹುಡುಗಿ ಮನೆ ತನಕ ಬಂದ್ಲು, ನಾನ್ ನಿಮ್ಮನ್ ಹುಡ್ಕೊಂಡ್ ಆಫೀಸ್ ತನಕ ಬರ್ಬೇಕಾಗ್ತದ.